ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರೀತಿ ಬೆಳವಣಿಗೆಗಳಾಗ್ತಾ ಇದೆ. ಬಟ್ JDS ನಾಯಕರಿಗೆ ಒಂದು ಆಘಾತ ಕೊಡುವಂತಹ ಸುದ್ದಿ. ಅಂದರೆ ಈ ರೀತಿ ಚರ್ಚೆಗಳು ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಆಪರೇಷನ್ ಹಸ್ತ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರಂತೆ. ಸ್ವತಃ ಅವ್ರ ಪಕ್ಷದವರೇ ಹೇಳ್ಕೊಂಡಿದ್ದಾರೆ. ಬಸವರಾಜ್ ಶಿವಗಂಗಾ ಅಂಥೇಳಿ ದಾವಣಗೆರೆಯ ಚನ್ನಗಿರಿ ಕ್ಷೇತ್ರದ ಶಾಸಕರಿವರು. ಇವರು ಈಗ ಸ್ಫೋಟಕವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಬಾಂಬ್ ಹಾಕಿಬಿಟ್ಟಿದ್ದಾರೆ. ಈಗ ಇಲ್ಲಿ JDSನ 11 ಜನ ಶಾಸಕರು 2/3 ಶಾಸಕರನ್ನು ಕಾಂಗ್ರೆಸ್ಗೆ ಸೆಳೆಯುವಂಥ ಪ್ಲ್ಯಾನ್ಗಳು ನಡೀತಾ ಇದೆ ಅಂತೆ. ಈಗಾಗಲೇ ಅದಕ್ಕೆಲ್ಲ ವೇದಿಕೆ ರೆಡಿಯಾಗಿದೆ ಅಂತೆ. DK ಶಿವಕುಮಾರ್ ಅವರ ನೇತೃತ್ವದಲ್ಲೇ ಈ ಆಪರೇಷನ್ ನಡೆಯುತ್ತಂತೆ. ಅಂದರೆ ಈಗ ನೋಡಿ, ಇರೋದೇ 18 ಜನ ಶಾಸಕರು. ಅದರಲ್ಲಿ ಇವ್ರನ್ನ ಸೆಳೆದುಕೊಂಡು JDS ಪಕ್ಷವನ್ನು ಮುಗಿಸುವಂಥ ಪ್ಲ್ಯಾನ್ಗಳು ನಡೀತಾ ಇದೆ ಅಂತೆ. ಹೇಳ ಹೆಸರಿಲ್ದಂಗೆ ಆ ಪಕ್ಷ ಇರಬಾರ್ದು ಅನ್ನುವಂಥ ಪ್ಲ್ಯಾನು. ಅಂದರೆ ಇಲ್ಲಿ ಸರ್ಕಾರಕ್ಕೆ ಶಾಸಕರ ಅಗತ್ಯ ಏನಿಲ್ಲ. ಸರ್ಕಾರ ಸುಭದ್ರವಾಗಿದೆ, ಮೆಜಾರಿಟಿಗಿಂತ ಇನ್ನೂ ಜಾಸ್ತಿನೇ ಇದೆ. ಆದರೆ ಇಲ್ಲಿ ಅಜೆಂಡಾ ಇರೋದು JDS ಪಕ್ಷ ಇಲ್ಲದಂಗೆ ಮಾಡುವುದು. ಅಂದರೆ ಶಿವಗಂಗಾ ಅವರು ಹೇಳಿದ್ದಾರೆ, MLA DK ಶಿವಕುಮಾರ್ ಅವರಿಗೆ ಇರುವಂತಹ ಆ ಒಂದು ತಾಕತ್ತು, ಆ ಒಂದು ಚಾಕಚಕ್ಯತೆ ಬೇರೆ ಯಾರಿಗಿದೆ ಹಾಗಾದ್ರೆ ನಮ್ಮ ಕಾಂಗ್ರೆಸ್ನಲ್ಲಿ? ಅವರೇ JDSನವರೇ ಬರ್ತಾರೆ ಅಂತ ಹೇಳಿದ್ರೆ ನಾವೇನು ಸುಮ್ಮನೆ ಕೂರೋಕ್ಕಾಗತ್ತಾ? ಬರ್ತೀವಿ ಅಂತಂದರೆ ಅಂಥವ್ರಿಗೆ ಯಾವಾಗಲೂ ಕೂಡ ಕಾಂಗ್ರೆಸ್ ಬಾಗಿಲು ಓಪನ್ ಇದ್ದೇ ಇರುತ್ತೆ. ಅಂದರೆ ಇಲ್ಲಿ ನೋಡಿ, ದೇವೇಗೌಡರು ನಿನ್ನೆ ಸಭೆ ಮಾಡಿದರು, ಕುಮಾರಸ್ವಾಮಿ ಇದ್ದರು. ಅವ್ರು ಹೇಳಿದ್ದಾರೆ, ಅಷ್ಟು ಸುಲಭವಾಗಿ ಯಾರ ಕಡೆಯಿಂದಲೂ ಕೂಡ ನಮ್ಮ ಪಕ್ಷವನ್ನು ಮುಗಿಸೋಕ್ಕಾಗೋದಿಲ್ಲ. ನಮ್ಮ ಪಕ್ಷ ಸಮರ್ಥವಾಗಿದೆ, ಕಾರ್ಯಕರ್ತರ ಪಡೆ ಇದೆ, ತಳಮಟ್ಟದಿಂದ ಸಂಘಟನೆ ಮಾಡಿದ್ದೇವೆ, ನಾವು ಕೂಡ ರಾಜ್ಯ ಪ್ರವಾಸವನ್ನು ಮಾಡ್ತೇವೆ, ನಮ್ಮ ಒಬ್ಬ MLAನೂ ಕೂಡ ನಿಮಗೆ ಟಚ್ ಮಾಡೋಕ್ಕಾಗೋದಿಲ್ಲ ಅಂತ ಅವರು ಕೂಡ ಕಿಡಿಕಾರಿದ್ದಾರೆ.